ಮೂರು ನದಿಗಳ ತ್ರಿವೇಣಿ ಸಂಗಮನದಲ್ಲಿ ನಡೆಯುವಂತಹ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ ಈಗ ಶುರುವಾಗಿದೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿದೆ, ಬನ್ನಿ ನೋಡೋಣ. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ. ಮಧುವಣಗಿತ್ತಿಯಂತೆ ಪ್ರಯಾಗ್ರಾಜ್ ಸಿದ್ಧತೆ. ಸನಾತನ ಧರ್ಮದ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಂದಿನ ವರ್ಷ ಮಹಾಕುಂಭಮೇಳ ನಡೆಯಲಿದೆ. ಇದಕ್ಕಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ. ಕುಂಭಮೇಳ ಕೇವಲ ಒಂದು ಉತ್ಸವವಲ್ಲ, ಇದು ಆಧ್ಯಾತ್ಮಿಕತೆ, ನಂಬಿಕೆ ಮತ್ತು ಸಾಂಸ್ಕೃತಿಕ ಏಕತೆಯ ಸ್ಮಾರಕ ಸಂಗಮವಾಗಿದೆ. 2025ರಲ್ಲಿ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಮಹಾಮೇಳ ಇದಾಗಿದ್ದು, ಜಗತ್ತಿನಾದ್ಯಂತ ಲಕ್ಷಾಂತರ ಮಂದಿ ಭಕ್ತರು ಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನ ಕುಂಭ ಎನ್ನುತ್ತಾರೆ. ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುವುದನ್ನ ಅರ್ಧ ಕುಂಭ ಎಂದು ಕರೆಯಲಾಗುತ್ತೆ. ಅದೇ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತೆ. ಇದಲ್ಲದೆ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವುದು ಮಹಾಕುಂಭಮೇಳವೆಂದು ಕರೆಯಲಾಗುತ್ತೆ. ಮುಂದಿನ ವರ್ಷದ ಜನವರಿ 14ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ನಡೆಯುತ್ತೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳಿಂದ ಮುಕ್ತಿ ಪಡೆಯುವ ಅವಕಾಶವನ್ನು ಭಕ್ತರಿಗೆ ನೀಡಲಾಗುತ್ತೆ. 2025ರ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದೆ. ಬರೋಬ್ಬರಿ 30ರಿಂದ 45 ದಿನ ನಡೆಯುತ್ತೆ. ನಟೇಶ್ ರಾಜಣ್ಣ, ನ್ಯಾಷನಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸನಾತನ ಧರ್ಮದ ಕುಂಭಮೇಳಕ್ಕೆ ಈಗ ದಿನಗಣನೆ ಕೂಡ ಶುರುವಾಗ್ತಾ ಇದೆ. ಅದರ ಜೊತೆಗೆ ಈಗ ಆ ಪ್ರಯಾಗ್ರಾಜ್ ಎನ್ನುವಂಥದ್ದು ಮಧುವಣಗಿತ್ತಿಯಂತೆ ಈಗ ಸಿದ್ಧತೆ ಕೂಡ ನಡೆದಿದೆ. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳ ನಿರ್ಮಾಣ ಕೂಡ ಆಗಿದೆ. ಪ್ರಯಾಗ್ರಾಜ್ನ ಹನುಮ ಮಂದಿರ ಬಳಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ರಾಮ ಸೇತುವೆ ರೀತಿ ಈ ಸೇತುವೆ ನಿರ್ಮಾಣ ಕಾರ್ಯ ಕೂಡ ಆಗಿದೆ. ಪ್ರಯಾಗ್ರಾಜ್ನ ಸೇತುವೆ ಈಗ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು. ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೇಮ್ ಟು ಸೇಮ್ ರಾಮ ಸೇತುವೆ ತರ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣವನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ಬೋದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು, ಅಂದರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡ್ಬೋದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನು ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನು ಕೂರಿಸುವಂಥದ್ದು, ಕಳಸಗಳನ್ನು ಕೂರಿಸುವಂಥದ್ದು, ಈ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ,
ರಿಪಬ್ಲಿಕ್. ಮೂರು ನದಿಗಳ ತ್ರಿವೇಣಿ ಸಂಗಮನದಲ್ಲಿ ನಡೆಯುವಂತಹ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ ಈಗ ಶುರುವಾಗಿದೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿದೆ, ಬನ್ನಿ ನೋಡೋಣ. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ. ಮಧುವಣಗಿತ್ತಿಯಂತೆ ಪ್ರಯಾಗ್ರಾಜ್ ಸಿದ್ಧತೆ. ಸನಾತನ ಧರ್ಮದ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಂದಿನ ವರ್ಷ ಮಹಾಕುಂಭಮೇಳ ನಡೆಯಲಿದೆ. ಇದಕ್ಕಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ. ಕುಂಭಮೇಳ ಕೇವಲ ಒಂದು ಉತ್ಸವವಲ್ಲ, ಇದು ಆಧ್ಯಾತ್ಮಿಕತೆ, ನಂಬಿಕೆ ಮತ್ತು ಸಾಂಸ್ಕೃತಿಕ ಏಕತೆಯ ಸ್ಮಾರಕ ಸಂಗಮವಾಗಿದೆ. 2025ರಲ್ಲಿ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಮಹಾಮೇಳ ಇದಾಗಿದ್ದು, ಜಗತ್ತಿನಾದ್ಯಂತ ಲಕ್ಷಾಂತರ ಮಂದಿ ಭಕ್ತರು ಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನ ಕುಂಭ ಎನ್ನುತ್ತಾರೆ. ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುವುದನ್ನ ಅರ್ಧ ಕುಂಭ ಎಂದು ಕರೆಯಲಾಗುತ್ತೆ. ಅದೇ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತೆ. ಇದಲ್ಲದೆ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವುದು ಮಹಾಕುಂಭಮೇಳವೆಂದು ಕರೆಯಲಾಗುತ್ತೆ. ಮುಂದಿನ ವರ್ಷದ ಜನವರಿ 14ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ನಡೆಯುತ್ತೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳಿಂದ ಮುಕ್ತಿ ಪಡೆಯುವ ಅವಕಾಶವನ್ನು ಭಕ್ತರಿಗೆ ನೀಡಲಾಗುತ್ತೆ. 2025ರ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದೆ. ಬರೋಬ್ಬರಿ 30ರಿಂದ 45 ದಿನ ನಡೆಯುತ್ತೆ. ನಟೇಶ್ ರಾಜಣ್ಣ, ನ್ಯಾಷನಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸನಾತನ ಧರ್ಮದ ಕುಂಭಮೇಳಕ್ಕೆ ಈಗ ದಿನಗಣನೆ ಕೂಡ ಶುರುವಾಗ್ತಾ ಇದೆ. ಅದರ ಜೊತೆಗೆ ಈಗ ಆ ಪ್ರಯಾಗ್ರಾಜ್ ಎನ್ನುವಂಥದ್ದು ಮಧುವಣಗಿತ್ತಿಯಂತೆ ಈಗ ಸಿದ್ಧತೆ ಕೂಡ ನಡೆದಿದೆ. ಕುಂಭಮೇಳದ ಸ್ಥಳದಲ್ಲಿ ಸೇತುವೆಗಳ ನಿರ್ಮಾಣ ಕೂಡ ಆಗಿದೆ. ಪ್ರಯಾಗ್ರಾಜ್ನ ಹನುಮ ಮಂದಿರ ಬಳಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ರಾಮ ಸೇತುವೆ ರೀತಿ ಈ ಸೇತುವೆ ನಿರ್ಮಾಣ ಕಾರ್ಯ ಕೂಡ ಆಗಿದೆ. ಪ್ರಯಾಗ್ರಾಜ್ನ ಸೇತುವೆ ಈಗ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು. ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೇಮ್ ಟು ಸೇಮ್ ರಾಮ ಸೇತುವೆ ತರ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣವನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ಬೋದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಅಂದರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡ್ಬೋದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನು ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನು ಕೂರಿಸುವಂಥದ್ದು, ಕಳಸಗಳನ್ನು ಕೂರಿಸುವಂಥದ್ದು, ಈ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ
ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ.